ಹಲೋ ಸ್ನೇಹಿತರೆ, ನಮ್ಮ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನೋಡಿ, ಇವತ್ತು ರೈತರ ಮಕ್ಕಳಿಗೆ ಏನಿದೆ ಅಲ್ವಾ, ಒಂದು ಹೊಸದು ಇದು ಕೃಷಿ ಇಲಾಖೆಯಲ್ಲಿ ಹೊಸದನ್ನು ಏನಾದ್ರು ಕಲಿಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಏನಂತಂದರೆ, ಈ ತೋಟಗಾರಿಕೆ ಇಲಾಖೆಯಲ್ಲಿ ಒಂದಿಷ್ಟು ಉಚಿತ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ತೋಟಗಾರಿಕೆ ಮಾಡಬೇಕು ಅನ್ನೋದರಲ್ಲಿ, ಸೊ ಅವರೆಲ್ಲ ಇದಕ್ಕೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರು ಇನ್ನು ತಡ ಮಾಡ್ದೇನೆ ಇವತ್ತೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದು ಯಾವ ಥರ ಇದೆ, ಏನೇನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ, ನೀವು ರೈತರ ಮಕ್ಕಳಾಗಿದ್ದರೆ, ಸೊ ಆಧುನಿಕ ಅಂದರೆ ಇವಾಗೇನು ಟೆಕ್ನಾಲಜಿ ಏನು ಇದೆಯಲ್ವಾ, ಸೊ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ಸೊ ಅದರಿಂದ ನೀವೆಲ್ಲ ಕಲಿತುಕೊಂಡು, ಸೊ ತೋಟಗಾರಿಕೆಯಲ್ಲಿ ಇನ್ನೂ ನೀವು ಹೆಚ್ಚಿನದು ಒಂದು ಏನಿದೆ ಅದನ್ನು ನಾವು ಮಾಡಬಹುದು. ತೋಟಗಾರಿಕೆ ಇಲಾಖೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರಲ್ಲಿ, ಸೊ ಮೂಡಿಗೆರೆ ತಾಲೂಕು ಬೀಜವಳ್ಳಿ ರೈತರ ಮಕ್ಕಳಿಗಾಗಿ 10 ತಿಂಗಳ ಉಚಿತ ವಸತಿ ಸಹಿತ ತರಬೇತಿಯನ್ನು ನೀಡ್ತಿದ್ದಾರೆ. ಇದು ಫ್ರೀ ಟ್ರೈನಿಂಗ್ ಆಗಿರುತ್ತೆ. ಸೊ ಕೃಷಿಯಲ್ಲಿ ಆಸಕ್ತಿ ಯಾವ ಇವರಿಗಿರುತ್ತಲ್ಲ, ಯುವತಿಯರಿಗೆ, ಸೊ ಈ ಟೈಮಲ್ಲಿ ನಿಮಗೆ ಕೌಶಲ್ಯನ ಕಲ್ಕೊಳ್ಳೋಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ಸೊ ಇವಾಗ ನೀವು ಇಲ್ಲಿ ಕಲ್ಕೋಬೋದು. ಸೊ ಅದಾಗಿಂದ ನೋಡಿ, ಇವಾಗ ನೆಕ್ಸ್ಟ್ ಏನಂತಂದರೆ, ತರಬೇತಿಯಲ್ಲಿ ಏನು ವಿಶೇಷತೆ ಇರುತ್ತೆ ಅಂದರೆ, 2026-27ನೇ ಸಾಲಿನಲ್ಲಿ ನಡೆಯುವಂಥ ಈ ಒಂದು ತರಬೇತಿಯಲ್ಲಿ ಅತ್ಯಾಧುನಿಕ ತೋಟಗಾರಿಕೆ ಪದ್ಧತಿಗಳನ್ನು ಕಲಿಸಲಾಗುತ್ತೆ. ಸೊ ಇವಾಗ ಟ್ರೈನಿಂಗಲ್ಲಿ ಯಾವ ಥರ ಒಂದು ತೋಟಗಾರಿಕೆಯನ್ನು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಿಮಗೆ ಈ ಥರ ಒಂದು ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಸೊ ಈ ತರಬೇತಿಯ ಅವಧಿಯಲ್ಲಿ ನೋಡಿ, ಅಭ್ಯರ್ಥಿಗಳಿಗೆ ವಸತಿ ಗೃಹದಲ್ಲಿ ತಂಗುವುದು ಕಡ್ಡಾಯವಾಗಿದೆ. ಅಂದರೆ ನೀವು ಅಲ್ಲೇ ಒಂದು ಹಾಸ್ಟೆಲ್ ಥರ ಇರುತ್ತೆ. ಸೊ ನೀವು ಅಲ್ಲೇ ಇದ್ದು ಈ ಒಂದು ತರಬೇತಿಯನ್ನು ಕಲಿಬಹುದು. ಸೊ ಇದು ನೋಡಿ, 10 ತಿಂಗಳ ಈ ಕೋರ್ಸು ನಿಮ್ಮ ಕೃಷಿ ವೃತ್ತಿ ಜೀವನಕ್ಕೆ ಹೊಸ ದಾರಿ ತೋರುವುದರಲ್ಲಿ ಸಂಶಯ ಇಲ್ಲ. ನೀವು 10 ತಿಂಗಳು ಅಲ್ಲಿದ್ದು ಈ ಒಂದು ಕೃಷಿ ಒಂದು ಬಗ್ಗೆ, ತೋಟಗಾರಿಕೆ ಬಗ್ಗೆ ನೀವು ಒಂದು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಕಲ್ಕೊಂಡು ಬಂದರೆ ಅಂದರೆ, ಸೊ ನೀವು ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಸೊ ನೋಡಿ, ಅರ್ಜಿ ಸಲ್ಲಿಸೋಕ್ಕೆ ಏನೇನು ಬೇಕು ಅರ್ಹತೆ ಅಂತಂದರೆ, ಅಭ್ಯರ್ಥಿಗಳಿಗೆ ಅವರ ತಂದೆ ತಾಯಿ ಪೋಷಕರು ಹೆಸರಿನಲ್ಲಿ ಸ್ವಂತ ಜಮೀನು ಇರಬೇಕು, ಮತ್ತು ಸ್ವಂತ ಸಾಗುವಳಿ ಮಾಡುತ್ತಿರಬೇಕು, 10ನೇ ತರಗತಿ ಅವರು ಉತ್ತೀರ್ಣ ಆಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ರೂಪಾಯಿ ಈ ಒಂದು ಫೀಸನ್ನು ಕೊಟ್ಟಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC/ST ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲರಿಗೆ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಲ್ಲ ಅವರಿಗೆಲ್ಲ ಸೊ 15 ರೂಪಾಯಿಯನ್ನು ಒಂದು ಫೀಸನ್ನು ಮಾಡಿದ್ದಾರೆ. ಸೊ ನೋಡಿ, ಅರ್ಜಿಯನ್ನು ಯಾವ ಥರ ಸಲ್ಲಿಸ್ಬೋದು ಅಂದರೆ, ಅರ್ಜಿಗಳನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶನ ಕಚೇರಿ ಚಿಕ್ಕಮಗಳೂರಲ್ಲಿದೆ. ಸೊ ಕಳಸ ಅಥವಾ ಬೀಜವಳ್ಳಿ ತೋಟಗಾರಿಕೆ ಕೇಂದ್ರಗಳಿಂದ ಪಡೆದುಕೊಳ್ಳಬಹುದು. ಅಥವಾ ಈ ಇಲಾಖೆ ಒಂದು ವೆಬ್ಸೈಟ್ ಏನಿದೆಯಲ್ಲ, ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ನಿಮ್ಗೆ ಕೊಟ್ಟಿರ್ತೀನಿ. ಸೊ ಅಲ್ಲಿಂದನೇ ನೀವು ಬೇಕಾದರೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಭರ್ತಿ ಮಾಡಿದ ಅರ್ಜಿ ಏನಿದೆಯಲ್ವ, ನೀವು ಫಿಲ್ ಏನು ಮಾಡಿರ್ತಿರಲ್ಲ, ಅದನ್ನು ಜೂನ್ 25, 2026 ಸಂಜೆ 5:30 ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ನೋಡಿ, ಹೆಚ್ಚಿನ ಮಾಹಿತಿ ನಿಮಗೇನೋ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ, ಈ ವಿಡಿಯೋದಲ್ಲಿ ನಿಮ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ, ನಮಗಿನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ನೀವು ಈ ಒಂದು 2 ನಂಬರ್ಗಳಿಗೆ ನೀವು ಈ ಒಂದು ಕಚೇರಿ ಅಂದರೆ ಈ ಒಂದು ಆಫೀಸ್ ನಂಬರ್ ಇರುತ್ತೆ, ನೀವು ಆಫೀಸ್ ಕಚೇರಿ ಅವಧಿ ಏನು ಇರುತ್ತಲ್ವ, ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ ಅಂತ ಏನು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬಹುದು. ಸೊ ನೋಡಿ, ಇವತ್ತಿನ ಈ ವಿಷಯ ಆಗಿರ್ಬೋದು, ಕೃಷಿ ಬಗ್ಗೆ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ. ಸೊ ಇವಾಗೆಲ್ಲ AI ಟೆಕ್ನಾಲಜಿ ಇರೋದ್ರಿಂದ ಎಲ್ಲಿ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಏನು ಕೆಲಸಗಳಿದೆ ಆ ಥರ ಒಂದು ತೊಂದರೆ ಆಗ್ತಿದೆಯಲ್ಲ, ಸೊ ಅಂಥವ್ರು ಕೂಡ ಕೃಷಿ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೂಡ ಹೋಗಿ ಒಂದು ಕೋರ್ಸನ್ನು ಕಲಿತು ನೀವು ಮುಂದೆ ಕೂಡ ತೋಟಗಾರಿಕೆ ಮಾಡಿ ಇನ್ನೂ ಒಂದು ಹೆಚ್ಚಿನ ಒಂದು ಏನಿದೆ ಲಾಭವನ್ನು ನೀವು ಪಡಿಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನಿಮ್ಮ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇದೇ ಥರದ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದೇ ಥರದ ನಿಮಗೆ ಯೂಸ್ಫುಲ್ ಕಂಟೆಂಟ್ಗಳು ಬರ್ತಾ ಇರುತ್ತೆ, ನೋಡಿ ಪ್ರೋತ್ಸಾಹ ನೀಡಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.